ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡ್ತೀವಿ. ಅದಕ್ಕೆ ಫಾರ್ಮೇಟ್ ಇದು. ಪ್ರಮೋದ್ ಆ್ಯಂಡ್ ಪ್ರವೀಣ್ commenced business with capital investment of rupees 80,000 and 60,000 is their capitals respectively on 1st April 2022. They agreed to share profit and losses in the ratio of 3:2. Adjustments: interest on capital at 6%, annual salary to Praveen rupees 5,000, interest on drawing Pramod rupees 1,500, Praveen rupees 1,000, partners drawing Pramod 15,000, Praveen 10,000. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಈಗ ಏನು ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಕ್ವಶನಲ್ಲಿ ಪ್ರಾಫಿಟ್ ಅರ್ನ್ಡ್ ಅಂತ ಕೊಟ್ಟಿರ್ತಾರೆ. ಅದನ್ನು ನಾವು ಹಾಕ್ಬಿಟ್ಟು 24,000 ಕೊಟ್ಟಿರ್ತಾರೆ ಕ್ವೆಶನ್ನಲ್ಲಿನೇ. ಸೊ ನೆಕ್ಸ್ಟ್ ಈ ಕಡೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಮೋದ್ ಕ್ಯಾಪಿಟಲ್ 80,000 ಇಂಟು 6/100 ಮಾಡಿದ್ರೆ ನಮಗೆ 4,800 ಸಿಗುತ್ತೆ. ಪ್ರವೀಣ್ ಕ್ಯಾಪಿಟಲ್ 60,000 ಇದೆ. 6% ಇಲ್ಲಾಂದರೆ 6/100 ಮಾಡಿದಾಗ ನಮಗೆ 3,600 ಸಿಗುತ್ತೆ. ನಾವು ಎರಡನ್ನೂ ಟೋಟಲ್ ಮಾಡಿಕೊಂಡ್ರೆ 8,400 ಸಿಗುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಟು ಪ್ರವೀಣ್ಸ್ ಸ್ಯಾಲ್ರಿ, ಬರೀ ಪ್ರವೀಣ್ ಸ್ಯಾಲ್ರಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ 5,000 ಹಾಕ್ಕೊಂಡಿದ್ದೀವಿ. ಅದಕ್ಕೆ ಬಿಟ್ಟು ಏನು ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಂತ್. ಸೊ ಈ ಕಡೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಮೋದ್ 1,500, ಪ್ರವೀಣ್ 1,000, ಔಟರ್ ಸೈಡ್ರೆ 2,500. ನೆಕ್ಸ್ಟ್ ಏನು ಹೇಳಿದ್ದಾರೆ ಪಾರ್ಟ್ನರ್ಸ್ ಡ್ರಾಯಿಂಗ್ ಪ್ರಮೋದ್ 15,000 ಆ್ಯಂಡ್ rupees 10,000 ಅಂತ ಹೇಳಿದ್ದಾರೆ. ಅದನ್ನು ತೊಗೊಳಂಗಿಲ್ಲ, ಯಾಕಂದರೆ ಫಾರ್ಮೇಟಲ್ಲಿ ಅದಿಲ್ಲ. ಸೊ ಎರಡು ಸೈಡ್ ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 26,500. ಆ ಅಮೌಂಟನ್ನ ನಾವು ಡೆಬಿಟ್ ಸೈಡ್ಗೂ ಟೋಟಲ್ ಮಾಡಿಕೊಂಡು 26,500. ಡೆಬಿಟ್ ಸೈಡ್ ಇರೋ ಅಮೌಂಟ್ಸ್ನೆಲ್ಲ ಲೆಸ್ ಮಾಡ್ಕೊತ ಬಂದಾಗ ನಮಗೆ 13,100 ಸಿಗುತ್ತೆ. ಆ 13,100ನ ಇಬ್ಬರು ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು, ಅದು ಅವ್ರ ಕ್ಯಾಪಿಟಲ್ಗೆ ಹೋಗುತ್ತೆ. ಪ್ರಮೋದ್ 13,100 ಇಂಟು 3/5. 3/5 ಹೆಂಗೆ ಬಂತಂದರೆ 3 + 2 = 5. ದೇ ರೇಷಿಯೋಸ್ ಮಾಡಿದಾಗ 7,860. ಪ್ರವೀಣ್ 13,100 ಇಂಟು 2/5 5,240. ಎರಡನ್ನೂ ಟೋಟಲ್ ಮಾಡಿದಾಗ 13,100 ಸಿಗುತ್ತೆ. ಥ್ಯಾಂಕ್ ಯು.